ಯಾವುದೇ ಮಾಟ ಮಂತ್ರ, ಯಾವುದೇ ಒಂದು ದುಷ್ಟಶಕ್ತಿಯಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಇಲ್ಲಿ ತಡೆ ಕೊಡ್ತಾರೆ. ಅಂದ್ರೆ ತುಂಬಾ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇತ್ತು. ಇಲ್ಲಿ ತಡೆ ಹೊಡಿತಾ 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 ಎಲ್ಲ ನಮಗೆ ಸರಿ ಹೋಗಿದೆ, ಚೆನ್ನಾಗಿ ನಡೀತಾ ಇತ್ತು. ನಮ್ಗೆ ಕಾಲು ಹೊಡ್ತ, ಮೈಕೈ ನೋವು ಎಲ್ಲ ಇತ್ತು. ಎಲ್ಲ ವಾಸಿ ಆಗ್ತಾ ಬತ್ತೈತೆ. ಕಟ್ಟೊಡಿಯಕ್ಕೆ 1 ರೂಪಾಯಿನೂ ಹಣ ತಗೊಳಲ್ಲ. ಹೆಂಗೆ ಅಂದ್ರೆ ಅದು ಗರ್ರ ಅಂತ ತಿರ್ಗೋದು ನಮ್ಗೆ ಆಶ್ಚರ್ಯ ಆಗ್ತೈತೆ. ಅಷ್ಟು ಜೋರಾಗಿ ತಿರುಗ್ತೈತೆ ಗರ್ರ ಅಂತ. ಅಮ್ಮ ಕಾಳಿ ಕಾಂಬಯ ಮಗೆ ನೀಡು ದರ್ಶನ, ಎಮ್ಮ ಕೋಟಿ ಪಾಪ ತೊಳೆದು ಮಾಡು ಪಾವನ. ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ ಇರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 55 ಕಿಲೋಮೀಟರ್ ಸಮೀಪದಲ್ಲಿದೆ. ನಮಸ್ತೆ, ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಮ್ಮ ಮನೆಯವರು ಈ ದೇವಸ್ಥಾನಕ್ಕೆ ಸುಮಾರು 10 ವರ್ಷದಿಂದ ಪರಿಚಯ ಇದೆ. ಸ್ವಾಮಿಯವರು ಈ ದೇವಸ್ಥಾನದ ಬಗ್ಗೆ ಗೊತ್ತಿದ್ರೂ ನಾವು ಬರೋಕ್ಕಾಗಿಲ್ಲ. ಇಲ್ಲಿಗೆ ಒಂದು 3 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ತುಂಬ ಒಳ್ಳೇದಾಗ್ತಾ ಇದೆ. ನಾವು ಜ್ಯೋತಿಷ್ಯ ಇಡ್ತಾ ಇದ್ದೀವಿ. ಮುಂಚೆ ಅಷ್ಟು ಚೆನ್ನಾಗಿ ನಡೀತಾ ಇರಲಿಲ್ಲ. ಈಗ ನಮ್ಗೆ ಎಲ್ಲದರಲ್ಲೂ ಅನುಕೂಲ ಆಗ್ತಿದೆ. ಎಲ್ಲ ವಿಚಾರದಲ್ಲೂ ಅನುಕೂಲ ನಮ್ಮ ತಾಯಿ ಮಾಡಿಕೊಡ್ತಿದ್ದಾಳೆ. ನಾವು ಯಾರ್ಯಾರಿಗೆ ಹೇಳಿ ಕಳಿಸಿದೀವೋ ಅವರಿಗೂ ಕೂಡ ತುಂಬ ಒಳ್ಳೇದಾಗಿದೆ. ಇಲ್ಲಿ ತಾಯಿ ಹತ್ರ ತಡೆ ಹೊಡಿತಾರೆ. ತಡೆ ಹೊಡಿಯೋಕ್ಕೆ ಇಲ್ಲಿ 1 ರೂಪಾಯಿ ಕೂಡ ತಗೊಳ್ಳಲ್ಲ. ಯಾವುದೇ ಮಾಟ ಮಂತ್ರ, ಯಾವುದೇ ಒಂದು ದುಷ್ಟಶಕ್ತಿಯಾಗಿರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ಇಲ್ಲಿ ತಡೆ ಹೊಡ್ಕೊಡ್ತಾರೆ. ಯಾರು ಇಲ್ಲಿ ಸಾವಿರಾರು ಜನ ಬರ್ತಾರೆ ಭಕ್ತರು, ಒಬ್ರಿಗೂ 1 ರೂಪಾಯಿ ತಗೊಳ್ಳಲ್ಲ ಸ್ವಾಮಿಯರಲ್ಲಿ. ತುಂಬ ಇಲ್ಲಿ ಬಂದವ್ರಿಗೆಲ್ಲ ಒಳ್ಳೇದಾಗಿದೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಅಂದರೆ ತುಂಬ ಆರ್ಥಿಕವಾಗಿ ಸಮಸ್ಯೆ ಆಗ್ತಾಯಿತ್ತು. ಈಗ ಪರವಾಗಿಲ್ಲ, ಚೆನ್ನಾಗಾಗ್ತಿದೆ. ಮತ್ತು ಜ್ಯೋತಿಷದಲ್ಲೂ ಅಷ್ಟೇ ತುಂಬ ತಡೆ ಆಗ್ತಿತ್ತು. ಜನದೃಷ್ಟಿ ಜಾಸ್ತಿ ಇತ್ತು. ಸ್ವಾಮಿಯರು ಹೇಳಿದರು, ಇಲ್ಲಿ ತಡೆ ಹೊಡಿತಾ 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 ಎಲ್ಲ ನಮಗೆ ಸರಿ ಹೋಗಿದೆ, ಚೆನ್ನಾಗಿ ನಡೀತಾ ಇದೆ. ತುಮಕೂರಿಂದ ಬರ್ತಾ ಇದ್ದೀವಿ. ಆಗಲೇ ಒಂದು 4-5 ವರ್ಷದಿಂದ ಬರ್ತಾಯಿದ್ದೀವಿ. ಇಲ್ಲಿ ನಮಗೆ ತಡೆ ಹೊಡೆಯೋದು ಫ್ರೀಯಾಗಿ ಹೊಡಿತಾರೆ. ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೈತೆ. ಇವತ್ತಿನವರೆಗೂ ಯಾವುದೇ ಥರ ಏನೇ ತೊಂದರೆ ಇದ್ದರೂ ಇಲ್ಲಿ ಬಂದು ತಡೆ ಹೊಡೆಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಇಲ್ಲಿ ಆದಿಶಕ್ತಿ ಇದು ಕಾಳಿಕಾದೇವಿ ಮತ್ತು ಚೌಡೇಶ್ವರಿ ಕ್ಷೇತ್ರ ಕಣಜೇನಹಳ್ಳಿ ಭಾಳ ಪ್ರಸಿದ್ಧವಾಗಿದ್ದು. ಇಲ್ಲಿ ಬಂದು ತಡೆ ಹೊಡೆಸ್ಕೊಂಡು ಹೋದರೆ ಎಂಥ ಕಷ್ಟ ಇದ್ದರೂ ಪರಿಹಾರ ಆಗುತ್ತೆ. ಯಾವುದೇ ಮಾಟ ಮಂತ್ರ, ಯಾವುದೇ ಕಣ್ಣು ದೃಷ್ಟಿ ದೋಷ ಯಾವುದೇ ಇದ್ದರೂ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಿ ಬಂದ ಮೇಲೆ ನಮ್ಗೆ ಭಾಳ ಒಳ್ಳೆಯದಾಗಿದೆ, ಅನುಕೂಲ ಆಗಿದೆ. 1 ರೂಪಾಯಿ ಇದರಲ್ಲಿ ತಡೆ ಹೊಡಿಯೋಕ್ಕೆ ಬೇರೆ ಕಡೆ ಎಲ್ಲ 100, 150, 200 ತೊಗೊತಾರೆ. ಇಲ್ಲಿ ಫ್ರೀಯಾಗಿ ಹೊಡಿತಾರೆ. ಎಲ್ಲ ಫ್ರೀ ಇರುತ್ತೆ, ಉಚಿತ, ಏನಿಲ್ಲ. ನೀವು ಬಂದು ಹೊಡ್ಸ್ಕೊಂಡು ಹೋಗಿ ನಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ನೀವು ಬಂದು ಪರಿಹಾರ ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ, ಭಾಳ ಒಳ್ಳೆಯದಾಗುತ್ತೆ. ನನ್ನ ಹೆಸರು ಚಂದ್ರಮ್ಮ, ತುಮಕೂರಿಂದ ಬಂದಿದ್ದೀನಿ. ನಾವು ಫೇಸ್ಬುಕ್ಕಲ್ಲಿ ನೋಡಿಬಿಟ್ಟು ಬಂದೆ. ಇಲ್ಲಿ ಬಂದು ನೋಡಿದಾಗೆಲ್ಲ ಜನ ತುಂಬ ತುಂಬ್ಕೊಂಡಿದ್ರು. ನಮಗೂ ಏನೋ ಒಳ್ಳೆಯದಾಗುತ್ತೆ ಅಂತ ಬಂದ್ವು ಎಲ್ಲ ನೋಡಿದ್ವು. ನಮಗೆ ಕಾಲು ಹೊಡ್ತ, ಮೈಕೈ ನೋವು ಎಲ್ಲ ಇತ್ತು. ಎಲ್ಲ ವಾಸಿ ಆಗ್ತಾ ಬತ್ತೈತೆ. 3 ಅಮಾವಾಸ್ಯೆಗೆ ಬಂದು ಹೊಡೆಸ್ರಿ, ಕಟ್ಲೆ ಇದು ಕಾಯಿ ಹೊಡೆಸ್ರಿ ಅಂತ ಹೇಳಿದ್ರು. ಬಂದು ಈಗ 2ನೇ ಅಮಾವಾಸ್ಯೆಗೆ ಬಂದಿದ್ದೀವಿ. ನಮಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಎಲ್ಲ ಗುಣ ಆಗಿದೆ. ಇಲ್ಲಿ 1 ರೂಪಾಯಿನೂ ಕಟ್ಟೊಡಿಯೋಕ್ಕೆ 1 ರೂಪಾಯಿನೂ ಹಣ ತಗೊಳಲ್ಲ. ಬಂದು ಇಲ್ಲಿ ಏನು ಕಟ್ಟೆ ಹೊಡೆಸೋಕ್ಕೆ ತಗೊಳ್ತೀವೋ
ಅಷ್ಟೇನೆ. ಇಲ್ಲೇನು 1 ರೂಪಾಯಿನೂ ಖರ್ಚಾಗಲ್ಲ. ಇಲ್ಲಿ ಬಂದರೆ ಊಟನೂ ಹಾಕ್ತಾರೆ, ಊಟದ್ದು ತೊಂದರೆ ಇಲ್ಲ. ಇಲ್ಲೆಲ್ಲ ಒಳ್ಳೇದಾಗ್ತೈತೆ. ಹೆಂಗೆ ಅಂದರೆ ಅದು ಗರ್ರ ಅಂತ ತಿರ್ಗೋದು ನಮಗೆ ಆಶ್ಚರ್ಯ ಆಗ್ತೈತೆ. ಅಷ್ಟು ಜೋರಾಗಿ ತಿರುಗ್ತೈತೆ ಗರ್ರ ಅಂತ, ಒಂದೇ ಸಮ ತಿರುಗ್ತೈತೆ. ಬನ್ನಿ ಎಲ್ಲರೂ, ನಿಮಗೂ ಒಳ್ಳೇದಾಗ್ತೈತೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ನೀವು ಎಲ್ಲರೂ ಬನ್ನಿ, ಜನಗಳೆಲ್ಲ ಬಂದು ತಾಯಿ ಸೇವೆ ಮಾಡ್ಕೊಂಡು ಕಟ್ಟೋಡ್ಸ್ಕೊಂಡು ಹೋಗಿ, ನಿಮಗೂ ಒಳ್ಳೇದಾಗ್ತೈತೆ. ಅಮ್ಮನ ವಿಚಾರದಲ್ಲಿ ಏನು ಹೇಳಂಗಿಲ್ಲ. ತಾಯಿ ನೋಡಿದ್ರೇ ಒಂದು ಶಕ್ತಿ ಇದೆ. ಅಲ್ಲಿ ಏನೇ ಒಂದು ವಿಚಾರ ಕೇಳಿದಾಗ ಆಗುತ್ತೆ ಅಂದರೆ ಅಮ್ಮ ಬಲಗಡೆ ಕೊಡ್ತಾಳೆ, ಆಗಲ್ಲ ಅಂದರೆ ಎಡಗಡೆ ಕೊಡ್ತಾಳೆ. ಆ ತಾಯಿ ನೋಡೋಕ್ಕೆ ಒಂದು ಹೇಳೋಕ್ಕಾಗಲ್ಲ ಮಾತಲ್ಲಿ, ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಬನ್ನಿ, ತಾಯಿನ ನಂಬಿ ಬನ್ನಿ. ಯಾರ್ಯಾರು ಇಲ್ಲಿ ನಂಬಿ ಬರ್ತಾರೋ ಅವ್ರಿಗೆಲ್ಲ ತುಂಬ ಒಳ್ಳೇದಾಗುತ್ತೆ ಅಂತ ನಾವು ಹೇಳ್ತೀವಿ. ಬರೋರು ಏನು ಇಟ್ಕೊಂಡು ಬರಬೇಡಿ ಮನಸ್ಸಲ್ಲಿ, ತಾಯಿನೊಬ್ಳನ್ನ ನಂಬನಿ. ನಾನಮ್ಮ ನಿನ್ನ ನಂಬಿದ್ದೀನಿ, ಇಲ್ಲಿ ಬರ್ತಾ ಇದ್ದೀನಮ್ಮ, ನಾನು ಕಾಪಾಡಮ್ಮ ಅಂತ ಕೇಳ್ಕೊಂಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ಅವ್ರ ಬಗ್ಗೆ ಹೇಳಬೇಕು ಅಂದರೆ ಏನು ಮಾತೇ ಇಲ್ಲ. ಸ್ವಾಮಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ಬಂದವ್ರಿಗೆಲ್ಲ ಒಳ್ಳೇದು ಮಾಡ್ಕೊಡ್ತಿದ್ದಾರೆ. ಸಾವಿರಾರು ಜನಕ್ಕೆಲ್ಲ, ಲಕ್ಷಾಂತರ ಜನಕ್ಕೆ ಮಾದರಿ ಆಗಿದ್ದಾರೆ. ಒಳ್ಳೆ ದಾರಿ ಮಾರ್ಗ ತೋರಿಸಿದ್ದಾರೆ. ತಾಯಿ ಇಲ್ಲಿ ತುಂಬ ಶಕ್ತಿ ಇದೆ. ಯಾವುದೇ ದೇವಸ್ಥಾನದಲ್ಲಿ ದೇವ್ರ ವಿಗ್ರಹಗಳು ಮಾಡಿಸ್ತಾರೆ ಅಂತ ಅಂದರೂ ಕೂಡ ತುಂಬ ಶಕ್ತಿ ಕೊಡ್ತಾರೆ. ತುಂಬ ದೇವಸ್ಥಾನಗಳು ತುಂಬ ಚೆನ್ನಾಗಿ ನಡೀತದೆ. ಯಾವುದೇ ದೇವಸ್ಥಾನ ನಡೀತಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ನಡೀತಿದೆ. ಯಾರಿಗೆಲ್ಲ ದೇವಸ್ಥಾನಗಳಿಗೆ ಶಕ್ತಿ ಬೇಕು ಅಂತ ಹೇಳ್ತಾರೋ ಅವರು ಬಂದು ಕೂಡ ಇಲ್ಲಿ ಶಕ್ತಿನ ತುಂಬಿಸ್ಕೋಬೋದು. ನಮ್ದು ನಾರಾಯಣಪುರ. ಇದು 3 ತಿಂಗಳು ಬಂದಿದ್ದಾರೆ. ಚೆನ್ನಾಗಿ ದೇವರು ಕಾಪಾಡವ್ರೆ. ನಂಬಬೇಕು ದೇವ್ರನ್ನ. ಏನು ಸ್ವಲ್ಪ ಕಷ್ಟದಲ್ಲಿದ್ರೆ ಸ್ವಲ್ಪ ಪರವಾಗಿಲ್ಲ, ನಂಬಿಕೆ ಬಂದೈತೆ ದೇವ್ರ ಮೇಲೆ. ಒಳ್ಳೆ ಭಕ್ತಿ ಐತೆ. ನಾವು ದೇವ್ರು ನಂಬಬೇಕು. ನಂಬಿದ್ರೆ ನಮ್ಮ ಕಷ್ಟ ಪರಿಹಾರ ಮಾಡ್ತಾರೆ ದೇವರು. ಉಚಿತವಾಗಿ ತಡೆ ಹೊಡಿತಾರ. ಕಾಯಕ್ಕೆ ಮಾತ್ರ ದುಡ್ಡು ಕೊಡ್ಬೇಕಷ್ಟೇ, 170 ರೂಪಾಯಿ. ಇನ್ನೆಲ್ಲ ಉಚಿತವಾಗಿ ಅವ್ರು ಸ್ವಾಮಿಗಳು ತಡೆ ಹೊಡಿತಾರೆ. ಒಳ್ಳೆಯದು. ಬರ್ಬೋದು ಭಕ್ತರು ಬಂದು ತಡೆ ಹೊಡ್ಸ್ಕೊಳ್ಳೋದು ಭಾರಿ ಒಳ್ಳೆಯದು. ಅಮಾವಾಸ್ಯೆ ದಿವಸ ಬಂದು ತಡೆ ಹೊಡ್ಕೊಳ್ಳೋದು ಭಾರಿ ಒಳ್ಳೆಯದು. ಸರ್, ನಮ್ಮ ಹೆಸರು ನಾಗರಾಜ ಅಂತ. ನಾವು ಬೆಂಗಳೂರಿಗೆ ಬಂದಿರೋದು, ಯಲಹಂಕದಿಂದ. ಸರ್, ನಮ್ಮದು ದೇವಸ್ಥಾನ ಇದೆ, ನಮ್ಮ ಅಣ್ಣ ಅವ್ರದ್ದು ಕೋಲಾರಮ್ಮನ ಗುಡಿ ಅಂತ. ಅಲ್ಲಿ ದೇವ್ರು ಮಾಡೋದಕ್ಕೆ ಕರ್ಕೊಂಬಂದ್ರಿ. ಇಲ್ಲಿ ಬೇರೆ ಬಂದ ದೇವ್ರು ಮಾಡಿಸಿ ಸೂಪರ್ ಮಾಡಿಸೋದು, ನಿಜ ಬೊಂಬಾಟಾಗಿ ಮಾಡಿದ್ರೆ. ನಾವು ವಾರಕ್ಕೆ ತಿಂಗಳಿಗೊಂದ್ಸಲ ಬರ್ತಾ ಇರ್ತೀವಿ. ಬಟ್ ನಮಗೆಲ್ಲ ಆರೋಗ್ಯ ಮತ್ತು ಇಲ್ಲಿ ಪ್ರತಿಯೊಂದರಲ್ಲಿ ಅನುಕೂಲ ಆಗಿದೆ. ತುಂಬ ಜನ ಬರ್ತಾರೆ ಸರ್. ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ನೈಟ್ ತೊಡೆ ಹೊಡ್ಸ್ಕೊಂಡು ನೈಟ್ ಇಲ್ಲೇ ಇರ್ತಾರೆ. ತುಂಬ ಜನಕ್ಕೆ ಅನುಕೂಲ ಆಗಿದೆ. ಅದರಿಂದ ಪ್ರತಿಯೊಂದು ಅಮಾವಾಸ್ಯೆ ಕಂಪಲ್ಸರಿ ಇಲ್ಲಿ ಒಳ್ಳೆ ಶ್ರೇಷ್ಠವಾಗಿ ಪೂಜೆ ಮಾಡ್ತಾರೆ ಸರ್. ಅದು ಪೂಜೆಗೆ ಮತ್ತೆ ಅದಷ್ಟು ಇದು ಮಾಡ್ತಾರೆ, ಮೆರವಣಿಗೆ ಮಾಡ್ತಾರೆ. ಅದು ನೋಡೋದಕ್ಕೆ ತುಂಬ ಅದ್ಭುತವಾಗಿರೋದು ನಿಜವಲ್ಲೂ. ಅದರಿಂದ ಎಲ್ಲರೂ ಬಂದು ಒಂದ್ಸಲಿ ನೋಡಿಬಿಟ್ರೆ ಪುಣ್ಯ ಆಗುತ್ತೆ ಸರ್ ನಿಜವಲ್ಲೂ. ಸೊ 1 ರೂಪಾಯಿ ದುಡ್ಡು ತಗೊಂಡು ಇಲ್ಲಿಂದ ಆಮೇಲೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾವು ಕೊಟ್ಟು ದುಡ್ಡು ಕೊಟ್ಟರು ಬೇಡ ಅಂತ ಸರ್ ಅವರು. ಆದ್ದರಿಂದ ಎಲ್ಲರೂ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ತೊಡಾಡಿಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ವಿನಂತಿ ಸರ್. ಏನು ಸರ್, ಇಲ್ಲಿ ಜನ ತುಂಬ ಜನ ಬರ್ತಾರೆ ಸರ್ಗೆ. ಇಲ್ಲಿ ಒಂದ್ಸಲಿ ಒಂದು 2-3 ಅವರ್ ಇಲ್ಲೇ ಆಗ್ತಾರೆ. ಅದರಿಂದ ಅವ್ರಿಗೆ ಮತ್ತೆ ಹೋಗೋದು ಲೇಟ್ ಆಗುತ್ತೆ. ಇಲ್ಲೇ ಪೂಜೆ ಮಾಡ್ಕೊಂಡು ನೈಟ್ ಎಲ್ಲ ಊಟ ಎಲ್ಲ ಇಲ್ಲೇ ಸಿಗುತ್ತೆ. ಎಲ್ಲರಿಗೂ ಪ್ರಸಾದ ಇಲ್ಲಿ ಕೊಡ್ತಾರೆ. ಪ್ರಸಾದ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ನೈಟ್ ಇಲ್ಲೇ ಆಲ್ಟಾಗಿ ಬೆಳಗಿನ ಜಾವ ಹೋಗ್ತಾರೆ ಸರ್ ಎಲ್ಲರೂ. ಸರ್, ಅದು ದೇವರು ಮಹಿಮೆ ಸರ್. ಅದು ಯಾಕಂದ್ರೆ ಎಲ್ಲ ತರ ಮಾಡೋಕ್ಕಾಗಲ್ಲ. ಅದು ಅಲ್ಲಿ ಮಹಾಮಂಗಳಾರತಿ ಆಗಿದ ತಕ್ಷಣ ಆ ಚೌಡೇಶ್ವರಿ ಅಮ್ಮವ್ರು ಅಲ್ಲಿ ಬಂದ್ಬಿಟ್ಟು ದೇವ್ರ ಮೇಲೆ ಕುತ್ಕೊಂಡು ಅದು ಪ್ರದರ್ಶನ ಮಾಡ್ತಾರ. ಅದ ಸರ್, ಅದು ನೋಡಿದ್ದೇವಲ್ಲ ಸರ್, ನೋಡೋದಕ್ಕೆ ಅದ್ಭುತವಾಗಿ ಸರ್ ನಿಜವಲ್ಲೂ. ನಮ್ಗಂದು ನೋಡ್ತಾ ಇದ್ರೆ ಮೈ ಜುಮ್ ಅನ್ನಿಸ್ತಾರೆ ನಿಜವಲ್ಲೂ. ಬೊಂಬಾಟಾಗಿ ಮಾಡ್ತಾ ಇದ್ದಾರೆ ಸರ್.
ತಡೆ ಹೊಡೆಯೋದು, 1 ರೂಪಾಯಿ 1 ಕಾಸು ತೊಗೊಂಡಿರ ಇಲ್ಲಿ ತಡೆ ಹೊಡಿತಾರೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ತಡೆ ಹೊಡ್ಸ್ಕೊಂಡು ಹೋಗ್ತಾರೆ. ಮೈಗೆ ಹುಷಾರಿರಲಿಲ್ಲ, ಅದಕ್ಕೆ ಬಂದಿದ್ವಿ. ಮನೆ ಕಡೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಬಂದಿದ್ದೀವಿ. ಆ ಅಮ್ಮ ಕಾಪಾಡ್ಕೊಂಬರ್ತದೆ. ಏನೋ 1 ಕಾಸು ಇಲ್ಲ, ಬಿಡಿಗಾಸು ಇಲ್ಲ, ಇಲ್ಲಿ ಬಂದು ಬಡವರು ಬಗ್ಗರು ಎಲ್ಲ ಒಂದೇ ಥರ ಇದು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಅದ್ಲೇ ಒಂದು ಪವಾಡ ಇದೆ ಅಂತ ಅನಿಸ್ತದೆ. నమస్కారం అందరికీ. మాది హిందూపుర. మేము ఇక్కడ దేవుని చేయించినాము, పోలవరం దేవుణ్ణి. మాకు చేయించిన ఇంకా బాగుంది. మేము నెల ఇక్కడ ఫ్రీగా తడే వడుస్తారు. మాకు బాగుంది. ఇప్పుడు అమౌంట్ తీసుకొని లేదు, ఇక్కడికి వచ్చిన ఇంకా బాగా నడుస్తుంది. మాకు కూడాను ఆరోగ్యం బాగుంది. ವೀಕ್ಷಕರೇ, ಶ್ರೀ ಕಾಳಿಕಾಂಬಾ ದೇವಿ, ಶ್ರೀ ಚೌಡೇಶ್ವರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ಕೊಟ್ಟು ನಿಮ್ಮಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.